ಕನ್ನಡದ ಮೊಟ್ಟಮೊದಲ ಸಾಮ್ರಾಜ್ಯವಾದ ಕದಂಬ ಸಾಮ್ರಾಜ್ಯ ನೆಲೆ ನಿಂತಹ ಭೂಮಿ ಇದು ಉತ್ತರ ಕನ್ನಡ. ವೆಲ್ಕಮ್ ಟು ದ ಸಿರೀಸ್ ಆಫ್ ಗಂಧದ ಗುಡಿ. ಇದು ರಾಜ್ಯೋತ್ಸವದ ಸಂಭ್ರಮ. 19 ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಜಿಲ್ಲೆ ಈ ಉತ್ತರ ಕನ್ನಡ. ಉತ್ತರ ಕರ್ನಾಟಕವೇ ಬೇರೆ ಮತ್ತು ಈ ಉತ್ತರ ಕನ್ನಡನೇ ಬೇರೆ. ಇದು ನಿಮಗೆ ತಿಳಿದರೆ ದೇಶದ 2ನೇ ಅತಿ ದೊಡ್ಡ ಶಿವನ ಮೂರ್ತಿ ಈ ಜಿಲ್ಲೆಯ ಮುರುಡೇಶ್ವರನಲ್ಲಿದೆ. ಕನ್ನಡದ ಮೊಟ್ಟಮೊದಲ ಸಾಮ್ರಾಜ್ಯವಾದ ಕದಂಬರ ರಾಜಧಾನಿ ಈ ಜಿಲ್ಲೆಯ ಬನವಾಸಿ ಮತ್ತು ಇಲ್ಲಿ ಪ್ರತಿ ವರ್ಷವೂ ಕದಂಬೋತ್ಸವವನ್ನು ಆಚರಿಸಲಾಗುತ್ತದೆ. ಈ ಜಿಲ್ಲೆಯ ಕಾರವಾರವನ್ನ ಕಡಲ ತೀರದ ಕಾಶ್ಮೀರ್ ಎಂದು ಕರೆಯುತ್ತಾರೆ ಮತ್ತು ಇಲ್ಲಿರುವ ಸೀಬರ್ಡ್ ನೌಕಾನೆಲೆಯನ್ನ INS ಕದಂಬ ನೌಕಾನೆಲೆ ಅಂತ ಕರೆಯುತ್ತಾರೆ. ಇಲ್ಲಿನ ಕೈಗಾದಲ್ಲಿ ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರವಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳನ್ನ ಇಲ್ಲಿ ಮಾತನಾಡಲಾಗುತ್ತದೆ. ಈ ಜಿಲ್ಲೆಯನ್ನ ಜಲಪಾತಗಳ ಜಿಲ್ಲೆ ಮತ್ತು ಲ್ಯಾಂಡ್ ಆಫ್ ರಿವರ್ಸ್ ಅಂತ ಕರೀತಾರೆ. ಆಟೋ ರಾಜ ಶಂಕರ್ ನಾಗರವರ ಹುಟ್ಟೂರು ಈ ಜಿಲ್ಲೆಯ ಹೊನ್ನಾವರ. ಬದುಕೇಶ್ವರ ದೇವಾಲಯ, ಸಿರಸಿ ಮಾರಿಕಾಂಬಾ ದೇವಾಲಯ, ಮುರುಡೇಶ್ವರ, ಗೋಕರ್ಣ ಮಹಾಬಲೇಶ್ವರ ದೇವಾಲಯ ಇಲ್ಲಿನ ಪ್ರಮುಖ ಧಾರ್ಮಿಕ ಸ್ಥಳಗಳು. ಯಾಣ, ಬನವಾಸಿ, ನೇತ್ರಾಣಿ ಐಲ್ಯಾಂಡ್, ಅಣಸಿ ನ್ಯಾಷನಲ್ ಪಾರ್ಕ್, ಮುರುಡೇಶ್ವರ ಬೀಚ್, ಓಂ ಬೀಚ್, ಅಂಕೋಲಾ ಬೀಚ್ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು. ಇವಾಗ ನೀವು ಹೇಳಿ, ಶಂಕರ್ ನಾಗರವರ ನಿಮಗಿಷ್ಟವಾದಂತಹ ಚಲನಚಿತ್ರ ಯಾವುದು? ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ.